Hi dear students, welcome to Abhiyan's online physics class. Last ವಿಡಿಯೋದಲ್ಲಿ ಕ್ವಶನ್ ನಂಬರ್ 35 ತನಕ ಕಂಪ್ಲೀಟ್ ಮಾಡಿದ್ವಿ. ಇವತ್ತು ಕ್ವಶನ್ ನಂಬರ್ 36 ಇಂದ 55 ಕ್ವಶನ್ಸ್ ತನಕ ಡಿಸ್ಕಸ್ ಮಾಡೋಣ. ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಎಲ್ಲ ಕರ್ನಾಟಕ ಸ್ಟೂಡೆಂಟ್ಸ್ಗೆ ರೀಚ್ ಆಗಬೇಕು. ಹಂಗೆ ಮಾಡಿ. ಓಕೆ, ಐ ಹೋಪ್ ನನ್ನ ವಿಡಿಯೋಸ್ ನಿಮ್ಗೆ ಹೆಲ್ಪ್ ಆಗ್ತಿದೆ ಅಂತ ಅನ್ಕೊಳ್ತೀನಿ. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ, ನಿಮ್ಗೆ ಯಾವ ತರ ವಿಡಿಯೋಸ್ ಬೇಕು? ಯಾಕೆಂದ್ರೆ ಕೆಲವೊಬ್ರು ನನಗೆ ಮೆಸೇಜ್ ಮಾಡಿದ್ರು, ಕಮೆಂಟ್ ಮಾಡಿದ್ರು, ನನಗೆ ಸರ್ ಕಾನ್ಸೆಪ್ಟ್ ವಿಡಿಯೋಸ್ ಬೇಕು, ಥಿಯರಿ ವಿಡಿಯೋಸ್ ಬೇಕಂತ ಹೇಳಿ. ನಾನು ಥಿಯರಿ ವಿಡಿಯೋಸ್ ಹಾಕ್ತೀನಿ, ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಗೆ ಯಾವ ತರ ವಿಡಿಯೋಸ್ ಬೇಕಂತ ಹೇಳಿ. ವಿತೌಟ್ ವೇಸ್ಟಿಂಗ್ ಟೈಮ್, ಲೆಟ್ ಅಸ್ ಸ್ಟಾರ್ಟ್ ಕ್ವಶನ್ಸ್. ಕ್ವಶನ್ ನಂಬರ್ 36. Which among the following statements is true about the work done in bringing a unit charge from point P to Q in an electrostatic field? Here, very important is electrostatic field. Electrostatic field ಅನ್ನೋದು conservative field. Electrostatic field is conservative. ಹಾಗಾಗಿ work done in conservative field is path independent. ನಮಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಅಲ್ಲಿ ಆನ್ಸರ್ಸ್ ಏನ್ ಕೊಟ್ಟಿದೆ ನೋಡಿ. ಮಿನಿಮಮ್ ವರ್ಕ್ ಈಸ್ ಡನ್ ಇನ್ ಕೇಸ್ ಆಫ್ ಪಾತ್ 2. ನೋಡ್ರಿ, ಪಿ ಇಂದ ಕ್ಯೂ ಗೆ 3 ಪಾತ್ ಇದೆ. ಫಸ್ಟ್, ಸೆಕೆಂಡ್, ಥರ್ಡ್. ಡೆಫಿನೆಟ್ಲಿ ಪಿ ಇಂದ ಕ್ಯೂ ಗೆ ಪಾತ್ ಮೇಲೆ ಡಿಪೆಂಡ್ ಆಗಲ್ಲ. ಆನ್ಸರ್ ವರ್ಕ್ ಡನ್ is same in all the 3 paths. This is the correct answer. Next question. Question number 37. An electric dipole of moment P is placed in an electric field. ಇಲ್ಲೇನಿದೆ? electric dipole ಇದೆ. dipole moment ಎಷ್ಟಿದೆ? P ಇದೆ. Now this is the dipole whose dipole moment is P and this is the direction of electric field ಅಂತ ಇಟ್ಕೋಣ, and the angle between them is theta ಅಂತ ಇಟ್ಕೋಣ. Direction of dipole moment, direction of electric field. ಏನಂತ ಹೇಳಿದ್ರೆ, ದ ಟಾರ್ಕ್ ಆನ್ ಎ ಡೈಪೋಲ್ ಇಸ್ ಪಿ ಕ್ರಾಸ್ ಇ. ಇದು ಕರೆಕ್ಟಾ ಅಂತ. ಕೋರ್ಸ್ ಟಾರ್ಕ್ ಆನ್ ಎ ಡೈಪೋಲ್ ಇಸ್ ಪಿ ಕ್ರಾಸ್ ಇ ನೇ ಬರುವಂತದ್ದು, ನಾಟ್ ಇ ಕ್ರಾಸ್ ಪಿ. ಇಟ್ ಶುಡ್ ಬಿ ಪಿ ಕ್ರಾಸ್ ಇ. ಎಸ್, ದಿಸ್ ಇಸ್ ಕರೆಕ್ಟ್. ನೆಕ್ಸ್ಟ್, ಪೊಟೆನ್ಷಿಯಲ್ ಎನರ್ಜಿ ಆಫ್ ದ ಸಿಸ್ಟಮ್ ಈಸ್ ಪಿ ಡಾಟ್ ಇ ಅಂತೆ. ಪೊಟೆನ್ಷಿಯಲ್ ಎನರ್ಜಿ ಆಫ್ ದ ಡೈಪೋಲ್ ಅಂಡ್ ಪ್ಲೇಸ್ಡ್ ಇನ್ ಅನ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಮೈನಸ್ ಪಿ ಡಾಟ್ ಇ ಅಥವಾ ಮೈನಸ್ ಪಿ ಇ ಕಾಸ್ ಥೀಟಾ. ಹಾಗಾದ್ರೆ ಇದು ರಾಂಗ್. ನೆಕ್ಸ್ಟ್, ರಿಸಲ್ಟೆಂಟ್ ಫೋರ್ಸ್ ಆನ್ ಎ ಡೈಪೋಲ್ ಈಸ್ 0. ಹೌದು, ಇಲ್ಲಿ ಏನಾಗುತ್ತೆ, ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಇದ್ದಾಗ ಒಂದು ಫೋರ್ಸ್ ಈ ಕಡೆ ಇದ್ರೆ ಇನ್ನೊಂದು ಚಾರ್ಜ್ ಮೇಲೆ ಫೋರ್ಸ್ ಆಪೋಸಿಟ್ ಇರುತ್ತೆ. ಸೊ ನೆಟ್ ಫೋರ್ಸ್ ಎಫ್ ಮೈನಸ್ ಎಫ್ ಈಸ್ ಈಕ್ವಲ್ ಟು 0. ಇದು ಕೂಡ ಕರೆಕ್ಟ್. ಹಾಗಾದ್ರೆ ಚೂಸ್ ವಿಚ್ ಒನ್ ಈಸ್ ಕರೆಕ್ಟ್ ಅಂತ ಹೇಳ್ತಾರೆ. 1 and 3 ಆರ್ ಕರೆಕ್ಟ್. ಸೆಕೆಂಡ್ ಈಸ್ wrong. This is the option. B option we have to put. Next, a molecule substance has permanent electric dipole moment of 10 raised to minus 30 coulomb per meter ante. ಒಂದು ಮಾಲಿಕ್ಯೂಲ್, one molecule ಇವ್ರನ್ನ ಡೈಪೋಲ್ ಮೊಮೆಂಟ್ 10 raised to minus 30 coulomb meter ಇದೆ ಅಂತೆ. a mole of this substance. ಹಾಗಾದ್ರೆ 1 mole ಅಷ್ಟು ತಗೊಳ್ತಾರೆ ಸಬ್ಸ್ಟೆನ್ಸ್ ನ. ಏನಾಗುತ್ತೆ ನೋಡೋಣ. Polarized by applying a strong electric field 10 raised to 7 volt per meter. ಈಗ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಅಪ್ಲೈ ಮಾಡ್ತಾರೆ. ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡಿದಾಗ ಏನಾಗ್ತದೆ, ಪೋಲರೈಸ್ ಆಗುತ್ತೆ. ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಅಪ್ಲೈ ಮಾಡಿದರೆ 10 raised to 7 volt per meter ಅಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಅಪ್ಲೈ ಮಾಡಿದಾಗ ಪೋಲರೈಸ್ ಆಗುತ್ತಂತೆ. ನಾವು ದ ಡೈರೆಕ್ಷನ್ ಆಫ್ ಫೀಲ್ಡ್ ಈಸ್ ಚೇಂಜ್ ಟು 60 ಡಿಗ್ರಿ ಅಂತೆ. ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ನ ಚೇಂಜ್ ಮಾಡ್ತಾರೆ. ಇದು E1 ಅಂತ ಇಟ್ಕೊಳ್ಳೋಣ. E2 ಅಷ್ಟೇ ಇರುತ್ತೆ, ಬಟ್ ಡೈರೆಕ್ಷನ್ ಹ್ಯಾಸ್ ಚೇಂಜ್ಡ್. ಥೀಟಾ 10 ಡಿಗ್ರಿ ಅಂತ ಇಟ್ಕೊಳ್ಳೋಣ. ಅದೇನಾದ್ರೂ ಕೊಟ್ಟಿದಾರಾ? ಎಲೆಕ್ಟ್ರಿಕ್ ಮೋಲ್ ಆಫ್ ಸಬ್ಸ್ಟೆನ್ಸ್ ಇಸ್ ಪೋಲರೈಸ್ಡ್ ಬೈ ಅಪ್ಲೈಯಿಂಗ್ ಸ್ಟ್ರಾಂಗ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕೊಟ್ಟಿದ್ದಾರೆ. ಸ್ಟ್ರಾಂಗ್ ಎಲೆಕ್ಟ್ರಿಕ್ ಫೀಲ್ಡ್ ಇನ್ ದ ಡೈರೆಕ್ಷನ್ ಆಫ್ ಮೊಮೆಂಟ್ ಇದೆ ಅಂತ ಇಟ್ಕೊಳ್ಳೋಣ. ಆಮೇಲೆ ಥೀಟಾ 2 ಎಷ್ಟು? 60 ಡಿಗ್ರಿ ಚೇಂಜ್ ಮಾಡ್ತಾರೆ. ಅವಾಗ ಹೀಟ್ ರಿಲೀಸ್ಡ್ ಅಂತ ಹೇಳ್ತಾರೆ. ಹೀಟ್ ರಿಲೀಸ್ಡ್ ಬೈ ದ ಸಬ್ಸ್ಟೆನ್ಸ್ in aligning its dipole moment along the new direction of the field. ಅಂದ್ರೆ ಇಲ್ಲಿ ಏನಾಗುತ್ತೆ, ಫಸ್ಟ್ ಮೊಮೆಂಟ್ ಮತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಎರಡು ಒಂದೇ ಕಡೆ ಇರುತ್ತೆ. ಅವಾಗ ಅದ್ರಲ್ಲಿ ಎಷ್ಟು ಎನರ್ಜಿ ಇರುತ್ತೆ? ಲೆಟ್ ಇಟ್ ಬಿ U1. U1 is minus PE cos theta. ಆಮೇಲೆ ಏನ್ ಮಾಡ್ತಾರಂತೆ, ಮೊಮೆಂಟ್ ಆ ಕಡೆನೆ ಇರುತ್ತೆ, ಡೈಪೋಲ್ ಮೊಮೆಂಟ್. ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಚೇಂಜ್ ಮಾಡ್ತಾರೆ. ಎಷ್ಟಿದೆ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್? ಥೀಟಾ 2 ಅಂತ ಇಟ್ಕೊಳ್ಳೋಣ. 60 ಡಿಗ್ರಿ ಇದೆ ಇವಾಗ. ಎಷ್ಟಿತ್ತು? ಸ್ಟಾರ್ಟಿಂಗ್ ಅಲ್ಲಿ 0 ಡಿಗ್ರಿ ಇತ್ತು, ಇವಾಗ 60 ಡಿಗ್ರಿ ಇದೆ.
ಇವಾಗ ಪೊಟೆನ್ಷಿಯಲ್ ಎನರ್ಜಿ U2 is minus PE cos theta 2 ಅಂತ ಇಟ್ಕೊಳ್ಳೋಣ, ಇದನ್ನ cos theta 1 ಅಂತ ಇಟ್ಕೊಳ್ಳೋಣ. ಇಲ್ಲಿಂದ ಅಲ್ಲಿಗೆ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ನ ಚೇಂಜ್ ಮಾಡಿದಾಗ ಪೊಟೆನ್ಷಿಯಲ್ ಎನರ್ಜಿ ಕೂಡ ಚೇಂಜ್ ಆಗುತ್ತೆ. ಸೊ ಪೊಟೆನ್ಷಿಯಲ್ ಎನರ್ಜಿ ಚೇಂಜ್ ಆದಾಗ ಎಷ್ಟು ಚೇಂಜ್ ಆಗುತ್ತೋ ಅಷ್ಟು ಎನರ್ಜಿ ರಿಲೀಸ್ ಆಗುತ್ತೆ ಇನ್ ದ ಫಾರ್ಮ್ ಆಫ್ ಹೀಟ್. ಸೊ ಹಾಗಾದ್ರೆ ಎಷ್ಟು ಎನರ್ಜಿ ಹೀಟ್ ಎನರ್ಜಿ ರಿಲೀಸ್ ಆಗುತ್ತೆ ಅದು ಯಾವ್ದಕ್ಕೆ ಈಕ್ವಲ್ ಇರುತ್ತೆ? ವರ್ಕ್ ಡನ್ ಈಕ್ವಲ್ ಇರುತ್ತೆ. ವರ್ಕ್ ಡನ್ ಯಾವ್ದಕ್ಕೆ ಈಕ್ವಲ್ ಇರುತ್ತೆ? ಚೇಂಜ್ ಇನ್ ಪೊಟೆನ್ಷಿಯಲ್ ಎನರ್ಜಿ ಈಕ್ವಲ್ ಇರುತ್ತೆ. ಹಾಗಾದ್ರೆ W is equal to change in potential energy is U2 minus U1. U2 minus U1. So W is equal to U2 U1 ಫೈಂಡ್ ಔಟ್ ಮಾಡಿ ಆಮೇಲೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಮೈನಸ್ ಪಿ ಎಷ್ಟು ಅಂತ ನೋಡ್ಕೊಳ್ಬೇಕು. ಪಿ ಒಂದು ಮಾಲಿಕ್ಯೂಲ್ದು 10⁻⁻30 ಅಂತವೆಷ್ಟಿದಾವೆ? 1 ಮೋಲ್ ಅಷ್ಟಿದೆ. ಹಾಗಾದ್ರೆ ಡೈಪೋಲ್ ಮೊಮೆಂಟ್, ಟೋಟಲ್ ಡೈಪೋಲ್ ಮೊಮೆಂಟ್ ಏನಾಗುತ್ತೆ ಪೋಲರೈಸ್ ಆದಾಗ? ಟೋಟಲ್ ಪಿ ಟೋಟಲ್ is equal to ಒಂದು ಆಟಮಿನ ಡೈಪೋಲ್ ಮೊಮೆಂಟ್ ಇಂಟು 1 ಮೋಲ್. 1 ಮೋಲ್ ಅಲ್ಲಿ ಎಷ್ಟು ಮಾಲಿಕ್ಯೂಲ್ಸ್ ಇರುತ್ತೆ? 6.023 ಇಂಟು 10⁻23. ಹಾಗಾದ್ರೆ ಪಿ ಟೋಟಲ್ ಎಷ್ಟಾಗುತ್ತೆ? 6.023 ಇಂಟು 10⁻⁻7 ಕೂಲಂಬ್ ಮೀಟರ್. Now this is the total dipole moment of the molecules. We'll substitute ಮಾಡಿ. 6.023 into 10⁻⁻7 into what is the electric field? 10⁻7 into cos theta 1 is 0 degree. ಅಲ್ಲಿಗೆ U1 becomes minus, ಇದು ಕ್ಯಾನ್ಸಲ್ ಆದ್ರೆ 6.03 ಜೌಲ್ ಆಗುತ್ತೆ ಮೈನಸ್. U2 is equal to minus 6.023 into 10⁻⁻7 into electric field here also 10⁻7 into cos 60 degree. Cos 60 degree is 1/2. ಅಲ್ಲಿ U2 ಏನಾಗುತ್ತೆ? minus 6.023 into 1/2. It will become around minus 3 joule. ಇದನ್ನ around minus 6 joule ಅಂತ ಇಟ್ಕೊಳ್ಳೋಣ. ಅಲ್ಲಿಗೆ ವರ್ಕ್ ಡನ್ ಏನಾಗುತ್ತೆ? W is equal to U2 is minus 3 minus of U1 is minus 6. So W becomes plus 3 joules. The answer is plus 3 joules. Next, an electric dipole of length 20 centimeter having 3 into 10⁻⁻3 coulomb charge placed at 60 degree with respect to the uniform electric field experiences a torque of 6 Newton per meter. Then the potential energy of the dipole ಅಂತ ಕೇಳಿದ್ದಾರೆ. ಇಲ್ಲಿ ಏನ್ ಕೊಟ್ಟಿದ್ದಾರೆ? ಚಾರ್ಜ್ ಕೊಟ್ಟಿದ್ದಾರೆ ನೋಡಿ, ಈ ತರ ಇರುತ್ತೆ. This is the dipole. Dipole moment is along this direction and the electric field is along this direction, which makes an angle of 60 degree. Now charges value ಕೊಟ್ಟಿದ್ದಾರೆ, dipole length ಕೊಟ್ಟಿದ್ದಾರೆ, angle ಕೊಟ್ಟಿದ್ದಾರೆ. So this will experience a torque on a dipole is 6 Newton meter. Potential energy ಕೇಳಿದ್ದಾರೆ. ಹಾಗಾದ್ರೆ ಎಷ್ಟು ಪೊಟೆನ್ಷಿಯಲ್ ಎನರ್ಜಿ? U ಎಷ್ಟಂತ ಕೇಳಿದಾರೆ. ಈಗೇನ್ ಮಾಡೋಣ? ಫಸ್ಟ್ ಇದನ್ನು ಸಿಂಪಲ್ ಆಗಿ ಬರ್ಕೊಡುವ ನೋಡಿ. ಟಾರ್ಕ್ ಏನಂತ ಬರಿಬಹುದು? PE sin theta ಅಂತ ಬರಿಬಹುದು. ಪೊಟೆನ್ಷಿಯಲ್ ಎನರ್ಜಿ ಏನಂತ ಬರಿಬಹುದು? ಮೈನಸ್ PE cos theta ಅಂತ ಬರಿ. ಇದೆರಡನ್ನು ಡಿವೈಡ್ ಮಾಡಿ ಏನಾಗುತ್ತೆ? tau by U is equal to PE ಕ್ಯಾನ್ಸಲ್ ಆಗುತ್ತೆ, ಮೈನಸ್ sin theta by cos theta is tan theta. ಡಿವೈಡ್ ಮಾಡಿ ಎರಡು ಈಕ್ವೇಶನ್. ನಿಮಗೆ ಬೇಕಾದ್ರೆ U is equal to ಏನಾಗುತ್ತೆ? ಮೈನಸ್ ಟಾರ್ಕ್ ಬೈ ಟ್ಯಾನ್ ಥೀಟಾ ಬರುತ್ತೆ. ನಾವು U is equal to ಮೈನಸ್ ಟಾರ್ಕ್ is how much? 6 by tan ಎಷ್ಟು ಡಿಗ್ರಿ? 60 degree. So minus 6 by tan 60 degree is √3. So U is equal to minus 6 by √3 can also be written as minus 2 into √3 joule ಅಂತ ಬರೀಬಹುದು. This is the answer. Next, if a conductor has potential V which is not equal to 0 and there are no charges anywhere else outside ಅಂತ ಹಾಗಿದ್ರೆ ಈ ರಿಸಲ್ಟ್ಸ್ ಏನಾಗುತ್ತೆ ಅಂತ ನೋಡ್ಬೇಕು. There must be charges on the surface or inside itself. No, ಇಲ್ಲೇನಾಗುತ್ತೆ? ಪೊಟೆನ್ಷಿಯಲ್ 0 ಇದ್ದಾಗ ಕಂಡಕ್ಟರ್ ಮೇಲೆ ನೀವು ಚಾರ್ಜ್ ಅನ್ನು ಮಾಡಿದ್ರೆ ಡೆಫಿನೆಟ್ಲಿ V ನಾಟ್ ಈಕ್ವಲ್ ಟು 0 ಇದೆ ಅಂದ್ರೆ ಅಲ್ಲಿ ಪೊಟೆನ್ಷಿಯಲ್ ಇದ್ದೇ ಇರುತ್ತೆ. ಪೊಟೆನ್ಷಿಯಲ್ ಇದೆ ಅಂದ್ರೆ ಅದು ಕಂಡಕ್ಟರ್ನ ಚಾರ್ಜ್ ಮಾಡಿದ್ರ ನೀವು ಸಪೋಸ್ ಚಾರ್ಜ್ ಮಾಡಿದ್ರೆ ಚಾರ್ಜಸ್ ಅಲ್ಲಿ ಏನಾಗುತ್ತೆ? ಸರ್ಫೇಸ್ ಮೇಲೆ ಹೋಗಿ ಕೂತ್ಕೊಳ್ಳುತ್ತೆ. ಹಾಗಾದ್ರೆ ಇದು ತಪ್ಪಿದೆ. ನೆಕ್ಸ್ಟ್, ದೇರ್ ಕೆನಾಟ್ ಬಿ ಎನಿ ಚಾರ್ಜ್ ಇನ್ ದ ಬಾಡಿ ಆಫ್ ದ ಕಂಡಕ್ಟರ್ ಅಂತ ಹೇಳಿ, ಇದು ಕೂಡ ರಾಂಗ್. ದೇರ್ ಮಸ್ಟ್ ಬಿ ಚಾರ್ಜಸ್ ಓನ್ಲಿ ಆನ್ ದ ಸರ್ಫೇಸ್. ಸೊ ದಿಸ್ ಈಸ್ ಕರೆಕ್ಟ್ ಆಪ್ಷನ್. ಸೊ
ಡೈರೆಕ್ಟ್ ಆಗಿ ನಮಗೆ ಗೊತ್ತಾಗುತ್ತೆ ಚಾರ್ಜಸ್ ಶುಡ್ ಬಿ ರಿಸೈಡ್ ಓನ್ಲಿ ಆನ್ ದ ಸರ್ಫೇಸ್. ಹಾಗಾದ್ರೆ ಸಿ ಆಪ್ಷನ್ ಈಸ್ ಕರೆಕ್ಟ್. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಫಾಲ್ಸ್ ಫಾರ್ ಎ ಪರ್ಫೆಕ್ಟ್ ಕಂಡಕ್ಟರ್ ಅಂತ. ಪರ್ಫೆಕ್ಟ್ ಕಂಡಕ್ಟರ್ ಅಂತ ಕೊಟ್ಟಿದ್ದಾರೆ ನೋಡಿ. ದ ಸರ್ಫೇಸ್ ಆಫ್ ಎ ಕಂಡಕ್ಟರ್ ಈಸ್ ಆನ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್. ಹೌದು, ಇಲ್ಲೇನಾಗುತ್ತೆ ಕಂಡಕ್ಟರ್ ಯಾವಾಗ್ಲೂ ಅಷ್ಟೇ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ತರ ಆಕ್ಟ್ ಮಾಡುತ್ತೆ. ಅಂದ್ರೆ ಪೊಟೆನ್ಷಿಯಲ್ ಆನ್ ದ ಸರ್ಫೇಸ್ ಆಫ್ ಎ ಕಂಡಕ್ಟರ್ ಈಸ್ ಆಲ್ವೇಸ್ ಕಾನ್ಸ್ಟೆಂಟ್. ವಿ ಈಸ್ ಕಾನ್ಸ್ಟೆಂಟ್. ನೆಕ್ಸ್ಟ್, ಇದು ಕರೆಕ್ಟ್ ಇದೆ. ಅವ್ರು ಕೇಳಿರೋದು ಫಾಲ್ಸ್ ಸ್ಟೇಟ್ಮೆಂಟ್ ನೋಡಿ. ಸೆಕೆಂಡ್ ಆಪ್ಷನ್ ಬಿ ಆಪ್ಷನ್ ಏನ್ ಹೇಳುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಜಸ್ಟ್ ಔಟ್ಸೈಡ್ ದ ಸರ್ಫೇಸ್ ಆಫ್ ಎ ಕಂಡಕ್ಟರ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್. ಹೌದು, ಇಲ್ಲೇನಾಗುತ್ತೆ ಯಾವಾಗ್ಲೂ ಅಷ್ಟೇ ಸರ್ಫೇಸ್ ಆಫ್ ಎ ಕಂಡಕ್ಟರ್ಗೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಯಾವಾಗ್ಲೂ ಪರ್ಪೆಂಡಿಕ್ಯುಲರ್ ಇರುತ್ತೆ. ಫೀಲ್ಡ್ ಲೈನ್ಸ್ ಆರ್ ಆಲ್ವೇಸ್ ನಾರ್ಮಲ್ ಟು ದ ಸರ್ಫೇಸ್ ಆಫ್ ಎ ಕಂಡಕ್ಟರ್. ಹಾಗಾದ್ರೆ ಇದು ಕೂಡ ಕರೆಕ್ಟ್ ಇದೆ. ಫಾಲ್ಸ್ ಯಾವ್ದಿದೆ ನೋಡುವ. ದ ಚಾರ್ಜ್ carried by the metallic sphere is always uniformly distributed over its surface ಅಂತೆ. ಚಾರ್ಜ್ ಕ್ಯಾರಿಡ್ ಬೈ ಮೆಟಾಲಿಕ್ ಸ್ಪಿಯರ್ ಅಂತ. ಸೊ ಸ್ಪಿಯರ್ ನ ತಗೊಂಡ್ರೆ ಮಾತ್ರ, ಸ್ಪಿಯರ್ ನ ತಗೊಂಡ್ರೆ ಅದು ಮೆಟಾಲಿಕ್ ಸ್ಪಿಯರ್ ನ ತಗೊಂಡ್ರೆ ಮಾತ್ರ ಚಾರ್ಜಸ್ ಅದ್ರ ಮೇಲೆ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅಂತ ಹೇಳ್ತಾರೆ. ಎಸ್, ದಿಸ್ ಈಸ್ ಆಲ್ಸೋ ಕರೆಕ್ಟ್. ಹಾಗಾದ್ರೆ ಇದರಲ್ಲಿ ಯಾವುದು ಫಾಲ್ಸ್ ಸ್ಟೇಟ್ಮೆಂಟ್ ಇಲ್ಲ. ಸೊ ಅವರ್ ಆನ್ಸರ್ ಶುಡ್ ಬಿ ನನ್ ಆಫ್ ದೀಸ್. Next, question number 42. Two metal sphere of one is radius r, another one radius is 2r, have the same surface charge density. ಎರಡು ಸ್ಪಿಯರ್ ಇದೆ ಅಂತೆ, ಒಂದು r ಇದೆ, ಇನ್ನೊಂದು 2r ಇದೆ. ಎರಡು ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಸಿಗ್ಮಾ ಇದೆ ಅಂತೆ. ಲೆಟ್ ಮಿ ರೈಟ್ ದಟ್. ಒಂದು ರೇಡಿಯಸ್ r. ಓಕೆ, ಒಂದು ಸ್ಮಾಲ್ ಸ್ಪಿಯರ್, ಇನ್ನೊಂದು ಬಿಗರ್ ಸ್ಪಿಯರ್. ರೇಡಿಯಸ್ r, ರೇಡಿಯಸ್ 2r. ಚಾರ್ಜ್ ಡೆನ್ಸಿಟಿ ಎರಡದು ಸೇಮ್ ಇದೆ ಅಂತೆ, ಸಿಗ್ಮಾ ಅಂತ ತಗೊಂಡಿದ್ದೀನಿ. ನೆಕ್ಸ್ಟ್ ಏನ್ ಮಾಡ್ತಾರೆ ನೋಡಿ, ದೇ ಆರ್ ಬ್ರಾಟ್ ಇನ್ ಕಾಂಟ್ಯಾಕ್ಟ್ ಅಂಡ್ ಸಪರೇಟೆಡ್. ಎರಡನ್ನು ಟಚ್ ಮಾಡ್ತಾರೆ, ಆಮೇಲೆ ದೂರ ತಗೊಂಡು ಹೋಗ್ತಾರೆ. ದೆನ್ ದ ನ್ಯೂ ಸರ್ಫೇಸ್ ಚಾರ್ಜ್ ಡೆನ್ಸಿಟೀಸ್ ಆಫ್ ಈಚ್ ಆಫ್ ದ ಸ್ಪಿಯರ್ಸ್ ಆರ್ ರೆಸ್ಪೆಕ್ಟಿವ್ಲಿ. ಟಚ್ ಮಾಡಿ ದೂರ ತಗೊಂಡು ಹೋಗ್ತಾರೆ. ಅವಾಗ ಏನಾಗುತ್ತೆ ಅಂತ ಅಂದ್ರೆ ಚಾರ್ಜಸ್ ರೀಡಿಸ್ಟ್ರಿಬ್ಯೂಟ್ ಆಗುತ್ತೆ. ಎಷ್ಟೆಷ್ಟು ರೀಡಿಸ್ಟ್ರಿಬ್ಯೂಟ್ ಆಗುತ್ತೆ ಅಂತ ಕಂಡಿಡ್ಕೊಂಡಾದ್ಮೇಲೆ ಹೊಸ ಚಾರ್ಜ್ ಡೆನ್ಸಿಟಿನ ಫೈಂಡ್ ಔಟ್ ಮಾಡ್ಬೋದು. ಫಸ್ಟ್ ಏನ್ ಮಾಡಿ, ಇದ್ರ ಮೇಲೆ ಚಾರ್ಜ್ Q1 ಇದೆ ಅಂತ ಇಟ್ಕೊಳ್ಳೋಣ, ಇದ್ರ ಮೇಲೆ ಚಾರ್ಜ್ Q2 ಇದೆ ಅಂತ ಇಟ್ಕೊಳ್ಳೋಣ. ನಾವು ದ ಸರ್ಫೇಸ್ ಚಾರ್ಜ್ ಡೆನ್ಸಿಟೀಸ್ ಎರಡದು ಫೈಂಡ್ ಔಟ್ ಮಾಡುವ. ಎರಡದು ಈಕ್ವಲ್ ಇದೆ ಅಂತೆ. ಫಸ್ಟ್ ಒನ್ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಚಾರ್ಜ್ ಬೈ ಏರಿಯಾ 1. ಚಾರ್ಜ್ ಎಷ್ಟಿದೆ, ಫಸ್ಟ್ ಒನ್ Q1 ಇದೆ. ಏರಿಯಾ ಏನಾಗುತ್ತೆ 4π. ರೇಡಿಯಸ್ ಎಷ್ಟಿದೆ r, ಸೊ r ಸ್ಕ್ವೇರ್. ಅಲ್ಲಿಗೆ Q1 ಬಿಕಮ್ಸ್ ಸಿಗ್ಮಾ ಇಂಟು 4π r ಸ್ಕ್ವೇರ್. ಅದೇ ತರ Q2 ಫೈಂಡ್ ಔಟ್ ಮಾಡಿ. ಸಾರಿ, ಸಿಗ್ಮಾ ಫಾರ್ ಸೆಕೆಂಡ್ ಸ್ಪಿಯರ್. ಚಾರ್ಜ್ ಎಷ್ಟಿದೆ, Q2 ಇದೆ. ಏರಿಯಾ A2 ಅಂತ ಇಟ್ಕೊಳ್ಳೋಣ. ಏನಂತ ಬರಿಬಹುದು, Q2 ಬೈ ಏರಿಯಾ 4π, ಬಟ್ ರೇಡಿಯಸ್ ಏನಿದೆ 2r, ವಿಲ್ ಬಿಕಮ್ 2r ಸ್ಕ್ವೇರ್. ನಾ Q2 ಏನಂತ ಬರ್ಕೊಳ್ಬಹುದು, ಹಾಗಾದ್ರೆ ಸಿಗ್ಮಾ ಇಂಟು 4π r ಸ್ಕ್ವೇರ್. ಇದು 2 ಸ್ಕ್ವೇರ್ ಏನಾಗುತ್ತೆ, ಇಟ್ ವಿಲ್ ಬಿಕಮ್ 4. ಅಲ್ಲಿಗೆ Q2 ಇಸ್ ಈಕ್ವಲ್ ಟು ಸಿಗ್ಮಾ ಮತ್ತೆ 4π r ಸ್ಕ್ವೇರ್ ಏನಂತ ಬರೀಬಹುದು, Q1 ಹೌದಾ, ಇಂಟು 4 ಹಾಗೆ ಉಳ್ಕೊಳುತ್ತೆ. ಅಲ್ಲಿಗೆ Q2 is 4 times Q1 ಇರುತ್ತೆ. ನೆಕ್ಸ್ಟ್ ಎರಡನ್ನ ಏನ್ ಮಾಡ್ತಾರೆ, ಟಚ್ ಮಾಡ್ತಾರಂತೆ, ಆಮೇಲೆ ದೂರ ತಗೊಂಡು ಹೋಗ್ತಾರಂತೆ. ಅವಾಗ ಈ ಸ್ಪಿಯರ್ ರೇಡಿಯಸ್ ಅಷ್ಟೇ ಇರುತ್ತೆ, ಈ ಸ್ಪಿಯರ್ದು ರೇಡಿಯಸ್ ಅಷ್ಟೇ ಇರುತ್ತೆ. ಏನ್ ಚೇಂಜಸ್ ಆಗುತ್ತೆ, ಚಾರ್ಜಸ್ ರೀಡಿಸ್ಟ್ರಿಬ್ಯೂಟ್ ಆಗುತ್ತೆ. ರೀಡಿಸ್ಟ್ರಿಬ್ಯೂಟ್ ಆದಾಗ ಇದ್ರ ಮೇಲೆ ಚಾರ್ಜು Q1 ಡ್ಯಾಶ್ ಕೂತ್ಕೊಳ್ಳುತ್ತೆ, ಇದ್ರ ಮೇಲೆ ಚಾರ್ಜ್ Q2 ಡ್ಯಾಶ್. ಅವಾಗ ಚಾರ್ಜ್ ರೀಡಿಸ್ಟ್ರಿಬ್ಯೂಟ್ ಆಗುತ್ತೆ, ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಕೂಡ ಚೇಂಜ್ ಆಗುತ್ತೆ. ಇದ್ರ ಮೇಲೆ ಸಿಗ್ಮಾ 1 ಚಾರ್ಜ್ ಡೆನ್ಸಿಟಿ, ಇದ್ರ ಮೇಲೆ ಸಿಗ್ಮಾ 2 ಚಾರ್ಜ್ ಡೆನ್ಸಿಟಿ. ನಾವು ಫೈಂಡ್ ಔಟ್ ಸಿಗ್ಮಾ 1 and sigma 2. Now sigma 1 is Q1 dash by 4π r square. ಅದೇ ತರ sigma 2 Q1 dash by 4π into 2r whole square. Q2 dash. Q2 dash divided by 4 into 4π r square ಆಗುತ್ತೆ. ಈ sigma 1 sigma 2 ನೇ ಬೇಕು ನಿಮಗೆ. sigma 1 sigma 2 ಬೇಕಂದ್ರೆ you need Q1 dash and Q2 dash. ಸರ್ ಅದನ್ನ ಹೆಂಗ್ ಸರ್ ಕಂಡುಹಿಡಿಯೋದು, Q1 dash ಮತ್ತೆ Q2 dash ನ? ಅದಕ್ಕೊಂದು ಐಡಿಯಾ ಇದೆ ನೋಡ್ರಿ. ಈಗೇನ್ ಮಾಡಿ, ಫಸ್ಟ್ ಟೋಟಲ್ ಚಾರ್ಜ್ ಎಷ್ಟಿತ್ತು ಸ್ಟಾರ್ಟಿಂಗ್ ಅಲ್ಲಿ, Q1 ಇತ್ತು. ಇದ್ರ ಮೇಲೆ ಎಷ್ಟಿತ್ತು, Q2 ಇತ್ತು. ಇವುಗಳ ಸಮ್ ಯಾವಾಗ್ಲೂ
ಸೇಮ್ ಇರಬೇಕು. ರೀಡಿಸ್ಟ್ರಿಬ್ಯೂಟ್ ಆದ್ಮೇಲೆ ಎಷ್ಟಿತ್ತು ಇದ್ರ ಮೇಲೆ ಚಾರ್ಜಸ್, ಇದ್ರ ಮೇಲೆ Q1 ಡ್ಯಾಶ್, ಇದ್ರ ಮೇಲೆ Q2 ಡ್ಯಾಶ್. ಅಕಾರ್ಡಿಂಗ್ ಟು ಕನ್ಸರ್ವೇಷನ್ ಆಫ್ ಚಾರ್ಜ್ ಟೋಟಲ್ ಚಾರ್ಜ್ ರಿಮೈನ್ಸ್ ಕಾನ್ಸ್ಟೆಂಟ್ ಬಿಫೋರ್ ಅಂಡ್ ಆಫ್ಟರ್ ಸೇಮ್ ಇರಬೇಕು. Q1 ಡ್ಯಾಶ್ ಪ್ಲಸ್ Q2 ಡ್ಯಾಶ್. ನೌ ವಾಟ್ ಇಸ್ Q1 ಹಿಯರ್? Q1 ಏನಂತ ಬರೀಬಹುದು, Q2 ಏನಂತ ಬರೀಬಹುದು? Q1 ಹಾಗೆ ಇಟ್ಕೊಳ್ಳಿ ಪ್ಲಸ್ Q2 ಕ್ಯಾನ್ ಬಿ ರಿಟನ್ ಆಸ್ 4 ಟೈಮ್ಸ್ Q1 is equal to Q1 ಡ್ಯಾಶ್ ಹಾಗೆ ಇಟ್ಕೊಳ್ಳಿ, Q2 ಡ್ಯಾಶ್ ಏನಂತ ಬರೀಬಹುದು ಇಲ್ಲಿ. ಓಕೆ, ಫಾರ್ ದಟ್ ಲೆಟ್ ಅಸ್ ಸಿ ಒನ್ ಮೋರ್ ಥಿಂಗ್. ಯಾವಾಗ ಚಾರ್ಜಸ್ ರೀಡಿಸ್ಟ್ರಿಬ್ಯೂಟ್ ಆಗುತ್ತೋ ಅವುಗಳ ಪೊಟೆನ್ಷಿಯಲ್ ಸೇಮ್ ಇರುತ್ತೆ. ಪೊಟೆನ್ಷಿಯಲ್ ರಿಮೈನ್ಸ್ ಸೇಮ್ ಆಫ್ಟರ್ ರೀಡಿಸ್ಟ್ರಿಬ್ಯೂಷನ್. ಪೊಟೆನ್ಷಿಯಲ್ ಸೇಮ್ ಇದ್ದಾಗ ಏನಾಗುತ್ತೆ, ಆಫ್ಟರ್ ರೀಡಿಸ್ಟ್ರಿಬ್ಯೂಷನ್ ಅಲ್ವಾ, ಆದ್ರೆ ಇಲ್ಲಿ ತಗೊಳ್ಬೇಕು ನಾವು. V1 should be equal to V2. Now what is the potential on the surface? 1 by 4 pi E naught Q1 dash by R. ಇದ್ರದ್ದು ಪೊಟೆನ್ಷಿಯಲ್ 1 by 4 pi epsilon naught Q2 dash by ರೇಡಿಯಸ್ ಎಷ್ಟಿದೆ 2R. ಇದು ಕ್ಯಾನ್ಸಲ್ ಆಗುತ್ತೆ, ಅಲ್ಲಿಗೆ QRR ಒಂದು ಕ್ಯಾನ್ಸಲ್ ಆಗುತ್ತೆ, ಅಲ್ಲಿಗೆ Q1 dash is equal to Q2 dash by 2. ಅಲ್ಲಿಗೆ Q2 dash is equal to 2 times Q1 dash ಅಂತ ಬರೀಬಹುದು. ಯಾವಾಗ ಆಫ್ಟರ್ ರೀಡಿಸ್ಟ್ರಿಬ್ಯೂಷನ್ Q2 dash is 2 times Q1 dash. ಅಲ್ಲಿಗೆ Q1 ಬಂತು, Q2 ಬಂತು. ಇಲ್ಲಿ ನೋಡಿ, ಇಲ್ಲಿದೆ ಎರಡು ಇಂಪಾರ್ಟೆಂಟ್. Q2 is 4 times Q1 ಇನಿಷಿಯಲಿ ಸ್ಟಾರ್ಟಿಂಗ್ ಅಲ್ಲಿ. ಆಫ್ಟರ್ ರೀಡಿಸ್ಟ್ರಿಬ್ಯೂಷನ್ Q2 dash is 2 times Q1 dash. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಏನಂತ ಸಬ್ಸ್ಟಿಟ್ಯೂಟ್ ಮಾಡಬಹುದು? Q2 dash can be written as 2 times Q1 dash. ಅಲ್ಲಿಗೆ ಇದೇನಾಗುತ್ತೆ 5 times Q1 is equal to 3 times Q1 dash. So Q1 dash is equal to 5 by 3 times Q1. Similarly, we can find out Q2 dash. ಹೇಗೆ Q2 dash ಕಂಡುಹಿಡಿಯಬಹುದು ಅಂದ್ರೆ from this relation. Q2 dash is 2 times Q1. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. Q2 dash is 2 times Q1 dash. So Q2 dash is equal to 2 ಹಾಗೆ ಇರಲಿ. Q1 dash is to 5 by 3 times Q1 dash. Sorry, 5 by 3 times Q1. So Q2 dash is equal to 5 by 3 is into 2 is 10 by 3 times Q1. So we found the new charges here after redistribution. ಈಗ ಈ Q1 ಮತ್ತೆ Q2 ವ್ಯಾಲ್ಯೂಸ್ ನ ತಗೊಂಡು ಬಂದು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡುವ. ಏನಾಗುತ್ತೆ? ಸೊ ಸಿಗ್ಮಾ 1 is Q1 dash. Q1 dash is 5 by 3 times Q1 divided by 4 pi R square. So 5 by 3 by 4 pi R square into what is Q1? Q1 can be written as, again ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಅಂತ, ಸಿಗ್ಮಾ ಇಂಟು 4 pi R square. ಕ್ಯಾನ್ಸಲ್ ಆಗುತ್ತೆ ನೋಡಿ, 4 pi R square 4 pi R square ಕ್ಯಾನ್ಸಲ್ ಆಗುತ್ತೆ. ಅಲ್ಲಿ ನಮ್ಗೆ ಉಳಿಯೋದೇನು 5 by 3 times ಸಿಗ್ಮಾ. ಸೊ ವಿ ಫೌಂಡ್ ಸಿಗ್ಮಾ 1. ಅದೇ ತರ Q2 dash ಅಂತ ಬರೀಬಹುದು 10 by 3 times Q1 divided by 4 into 4 pi R square. 10 by 3 ಹಾಗೆ ಇರಲಿ. Q1 again sigma into 4 pi R square divided by 4 into 4 pi R square. ಇಲ್ಲಿ 4 pi R square cancel ಆಗುತ್ತೆ and we left with sigma 2 is equal to ಏನೇನು ಉಳಿತೆ ಬರ್ಕೊಳ್ಳಿ. ನ್ಯೂಮರೇಟರ್ ಅಲ್ಲಿ 10 by 3 sigma divided by denominator ಅಲ್ಲಿ 4. ಇದನ್ನ ಕ್ಯಾನ್ಸಲ್ ಮಾಡ್ಕೊಂಡ್ರೆ ಏನಾಗುತ್ತೆ 4 2s 4 ಸಾರಿ 2 2s 2 5s ಅಲ್ಲಿಗೆ ಏನು ಉಳ್ಕೊಳ್ಳುತ್ತೆ 5 by 3 2s 6 sigma. ಸೊ ದಿಸ್ ಈಸ್ ಅವರ್ ಆನ್ಸರ್. ಒಂದು 5 by 6 ಇನ್ನೊಂದು 5 by 3 ಸಿಗ್ಮಾ ಇರಬೇಕು. ಎಲ್ಲಿದೆ ನೋಡುವ ಆನ್ಸರ್ 5 by 3 ಮತ್ತೆ 5 by 6. ಐ ವಿಲ್ ಮಿನಿಮೈಸ್ ಇಟ್ so that you can see the complete answer. Minimize ಮಾಡ್ತೀನಿ, complete answer ನೋಡ್ಕೊಳ್ಳಿ. This is it. Hope you can see this one. The answer is this one. Next 43. Consider two conducting spheres R1 and R2 where R1 is greater than R2. ಇಲ್ಲೂ ಅಷ್ಟೇ ಎರಡು ಸ್ಪಿಯರ್ ಇದೆ ನೋಡಿ, ಇಲ್ಲಿ ಒಂದು R1 ಇನ್ನೊಂದು R2. ಸೊ R1 ತಗೊಳ್ಳೋಣ, ಇದನ್ನ R2 ತಗೊಳ್ಳೋಣ. Here R1 should be greater than R2 ಇದೆ. ಇಫ್ ದ ಟೂ ಆರ್ ದ ಸೇಮ್ ಪೊಟೆನ್ಷಿಯಲ್, ಹಾಗಾದ್ರೆ ಇದ್ರ ಮೇಲೆ ಪೊಟೆನ್ಷಿಯಲ್ ಎಷ್ಟಿದೆ, ಇದ್ರ ಮೇಲೆ ಪೊಟೆನ್ಷಿಯಲ್ ಅಷ್ಟೇ ಇದೆಯಂತೆ, ಕಂಡೀಷನ್ ಕೊಟ್ಟಿದ್ದಾರೆ. ಅಂಡ್ ದ ಲಾರ್ಜರ್ ಸ್ಪಿಯರ್ ಹ್ಯಾಸ್ ಮೋರ್ ಚಾರ್ಜಸ್. ಲಾರ್ಜರ್ ಸ್ಪಿಯರ್ ಯಾವುದು, ಇದು ಇದ್ರ ಮೇಲೆ ಜಾಸ್ತಿ ಚಾರ್ಜಸ್ ಇದೆಯಂತೆ. ಇದ್ರ ಮೇಲೆ ಎಷ್ಟು ತಗೊಳ್ಳೋಣ ಚಾರ್ಜಸ್. ಲೆಟ್ ಮಿ ಟೇಕ್ Q1
ಇದ್ರ ಮೇಲೆ Q2 Q1 is greater than Q2 ಅಂತ ಅವರೇ ಕೊಟ್ಟಿದ್ದಾರೆ ಅಂಡ್ R1 is greater than R2 ಅಂತ ಅವರೇ ಕೊಟ್ಟಿದ್ದಾರೆ. ನಾವೇನ್ ಕಂಡುಹಿಡಿಬೇಕಂತೆ the surface charge density of smaller sphere is less than that of larger sphere. surface charge density ಏನಾಗುತ್ತೆ ಅಂತ ಕೇಳಿದ್ದಾರೆ. ಸೊ ಫಾರ್ ದಟ್ ಲೆಟ್ us ಯೂಸ್ ಕಂಡೀಷನ್ ಯಾವುದು V ಕಂಡೀಷನ್ ಯೂಸ್ ಮಾಡುವ. V is equal to V. V1 should be equal to V2. V1 ಮತ್ತೆ V2 ಎರಡು ಸೇಮ್ ಇರುತ್ತೆ. V1 ಏನಂತ ಬರಿಬೋದು K into Q1 by R1, ಇದನ್ನ K into Q2 by R2. ಇಲ್ಲಿ K ಅಂದ್ರೆ 1 by 4 pi E ನಾಟ್ ಕಾನ್ಸ್ಟೆಂಟ್, ಅದು ಕ್ಯಾನ್ಸಲ್ ಆಗ್ತದೆ, ಅದಕ್ಕೋಸ್ಕರ K ಅಂತ ಬರ್ಕೊಂಡಿದ್ದೀನಿ. ಹಾಗಾದ್ರೆ ಇಲ್ಲೇನಂತ ಬರಿಬೋದು Q1 by Q2 ಕ್ಯಾನ್ ಬಿ ರಿಟನ್ ಆಸ್ R1 by R2. ಕಂಡೀಷನ್ ಬಂತು. ಇದನ್ನ ತಗೊಂಡು ಏನ್ ಮಾಡೋದು, ನಮಗೆ ಬೇಕಾರದೇನಿಲ್ಲಿ ಸರ್ಫೇಸ್ ಚಾರ್ಜ್ ಡೆನ್ಸಿಟೀಸ್ ಆಫ್ ಟೂ ಸ್ಪಿಯರ್ಸ್. ಸೊ ಸರ್ಫೇಸ್ ಚಾರ್ಜ್ ಡೆನ್ಸಿಟೀಸ್ ಫಾರ್ಮುಲಾ ಬರ್ಕೊಳ್ಳಿ. ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಏನೈತೆ ಸಿಗ್ಮಾ ಇಸ್ ಈಕ್ವಲ್ ಟು ಚಾರ್ಜ್ ಬೈ ಏರಿಯಾ, ಚಾರ್ಜ್ ಬೈ ಏರಿಯಾ ಆಫ್ ಸ್ಪಿಯರ್ ಇಸ್ 4 pi r square. Then we can write sigma proportional to constant ಇವೆರಡು ತೆಗೆದ್ರೆ 4 pi directly proportional to q and inversely proportional to r square. So first one divided by second one ratio ತಗೊಳ್ಳಿ. sigma 1 by sigma 2 q1 by q2 ಆಗುತ್ತೆ because directly proportional to charge and inversely proportional to r square ಇರೋದ್ರಿಂದ sigma 1 by sigma 2 is r2 by r1 whole square. Now sigma 1 by sigma 2 is equal to q1 by q2 ಏನಂತ ಬರಿಬಹುದು from this relation R1 by R2 into R2 by R1 ಹಾಗೆ ಇರಲಿ R2 by R1 whole square. ಇಲ್ಲಿ ಒಂದು R1 by R2 ಕ್ಯಾನ್ಸಲ್ ಆಗುತ್ತೆ, ಅಲ್ಲಿಗೆ ನಮ್ಗೆ ಉಳಿಯೋದು R2 by R1. Here we can see that sigma 1 by sigma 2 is R2 by R1. That means sigma is inversely proportional to R. ಇದರರ್ಥ ಯಾವುದಕ್ಕೆ ರೇಡಿಯಸ್ ಜಾಸ್ತಿ ಇರುತ್ತೋ ಅದಕ್ಕೆ ಸಿಗ್ಮಾ ಕಡಿಮೆ ಇರುತ್ತೆ. ಇದು ಸಿಗ್ಮಾ 1, ಇದು ಸಿಗ್ಮಾ 2. ಇಲ್ಲಿ ರೇಡಿಯಸ್ ಜಾಸ್ತಿ ಸಿಗ್ಮಾ ಕಡಿಮೆ, ಇಲ್ಲಿ ರೇಡಿಯಸ್ ಕಡಿಮೆ ಸಿಗ್ಮಾ ಜಾಸ್ತಿ ಇರುತ್ತೆ. From this we can say that surface charge density of larger sphere is smaller ಇರುತ್ತೆ. ಹಾಗಾದ್ರೆ ಇಲ್ಲಿ ಏನ್ ಕೊಟ್ಟಿದ್ದಾರೆ, surface charge density of smaller sphere is less ಅಂತ ಕೊಟ್ಟಿದ್ದಾರೆ. No, surface charge density of smaller sphere is more than that of larger sphere. This is the correct. Next, which of the following is an example of polar molecule ante. Polar molecule ಹೇಗಿರಬೇಕು, there should be a small distance between the molecules. ಅದನ್ನೇ polar ಅಂದ್ರೆ center should not coincide. ಇದರಲ್ಲಿ ಯಾವ್ದು ಆಪ್ಷನ್ ಬರುತ್ತೆ ಅಂದ್ರೆ HCl molecule is a polar molecule. Next, choose the correct statement. ಏನ್ correct statement? ಸ್ಟೇಟ್ಮೆಂಟ್ ಎ ಏನ್ ಹೇಳುತ್ತೆ, ಪೋಲಾರ್ ಮಾಲಿಕ್ಯೂಲ್ಸ್ ಹ್ಯಾವ್ ಪರ್ಮನೆಂಟ್ ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್. ಅದಕ್ಕೆ ಅದನ್ನ ಪೋಲಾರ್ ಅಂತ ಕರೆಯೋದು. ದೇ ಹ್ಯಾವ್ ಪರ್ಮನೆಂಟ್ ಡೈಪೋಲ್ ಮೊಮೆಂಟ್ ಇರುತ್ತೆ ಬಿಕಾಸ್ ದೇರ್ ಸೆಂಟರ್ಸ್ ಡು ನಾಟ್ ಕೋಇನ್ಸೈಡ್. ಹಾಗಾದ್ರೆ ಇದೇನು ಕರೆಕ್ಟ್ ಇದೆ, ಡು ನಾಟ್ ಕೋಇನ್ಸೈಡ್ ಕಾಲ್ಡ್ polar molecules. This is correct option. Second one, carbon dioxide is polar molecule. No, it is not polar molecule. H2O is non-polar ante. Actually H2O is polar. Next, dipole na field at large distance is inversely proportional to r square ante. No, dipole in a field inversely proportional to r cube irutte. This is also wrong, this is also wrong, this is also wrong. First one is only correct. Next, question number 46. Dielectric constant for metal ante. Dielectric constant for metal is infinite irutte. Next, when air is replaced by dielectric medium of constant K, maximum force of attraction between the two charges separated by distance. Force question ಕೇಳಿದಾನೆ. Dielectric constant ಹೆಂಗ್ ಡಿಫೈನ್ ಮಾಡ್ತೀವಿ? Dielectric constant is defined by ratio of force in air by force in medium. ಹಾಗಾದ್ರೆ dielectric constant ಜಾಸ್ತಿ ಆದಷ್ಟು in the presence of medium ಹೆಂಗಿದೆ, ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು dielectric constant ಇದೆ. ಹಾಗಾದ್ರೆ this should decrease k times ಇರಬೇಕು. ಅಥವಾ ನಿಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಹೀಗೆ ಬರ್ಕೊಳ್ಳುವ, ಫೋರ್ಸ್ ಇನ್ ಏರ್ ಮೀಡಿಯಂ ಏನಿರುತ್ತೆ 1 by 4 pi epsilon naught between the two charges q1 q2 by r square ಇರುತ್ತೆ. ಫೋರ್ಸ್ ಇನ್ ದ ಪ್ರೆಸೆನ್ಸ್ ಆಫ್ ಮೀಡಿಯಂ ಏನಿರುತ್ತೆ 1 by 4 pi epsilon naught into k to q1 q2 by r square. Here we can see that force in the presence of dielectric medium is inversely proportional to dielectric constant. ಹಾಗಾದ್ರೆ ಇದು k times decrease ಆಗುತ್ತೆ. That's it. Next, the magnitude of
electric field E in the annular region of charged cylindrical capacitor is ಅಂತ ಕೇಳಿದ್ದಾರೆ ನೋಡ್ರಿ. ಆಲ್ರೆಡಿ ಸಿಲಿಂಡರ್ ಬರ್ಕೊಂಡ್ ಬಿಟ್ಟಿದ್ದಾನೆ. ಇಲ್ಲೊಂದು ಆಕ್ಸಿಸ್ ಆಫ್ ಸಿಲಿಂಡರ್ ಬರ್ಕೊಳ್ಳುವ ಆನ್ಯುಲರ್ ರೀಜನ್ ಅಲ್ಲ ಸಿಲಿಂಡ್ರಿಕಲ್ ಕೆಪಾಸಿಟರ್ ಅಂತ. ಇದಕ್ಕೆ ನಾವು ಈಸಿಯಾಗಿ ಏನ್ ಮಾಡ್ಬೇಕಂದ್ರೆ ಈ ಸಿಲಿಂಡರ್ ಸುತ್ತ ಒಂದು ಗಾಷನ್ ಸರ್ಫೇಸ್ ಅನ್ನ ಹಾಕೊಳ್ಳಿ. ಆ ಸಿಲಿಂಡರ್ ನ ಲೆಂತ್ ಎಲ್ಲಾಗಿರ್ಲಿ. ನಾವು ಇಫ್ ಯು ಅಪ್ಲೈ ಗಾಸ್ ಥಿಯರಮ್ ಅಂಡ್ ಇಫ್ ವಿ ಡಿರೈವ್ ದ ಫಾರ್ಮುಲಾ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಏನ್ ಬರುತ್ತೆ ನಮ್ಗೆ ಲ್ಯಾಂಬ್ಡಾ ಬೈ 2 pi epsilon naught into r ಬರುತ್ತೆ, where r is the radius of the cylinder and it is equal to distance here. So we can say that E is inversely proportional to r. Actually this should be r ಇರಬೇಕು. ಇದು correct. Electric field varies as 1 by r, where r is the distance from the axis of the cylinder. Next 49. A spherical capacitor consists of two concentric spherical conductors. ಇಲ್ಲೇನಿದೆ ಡಯಾಗ್ರಾಮ್ ಆರೆ ಕೊಟ್ಬಿಟ್ಟಿದ್ದಾರೆ. ಇದು ಔಟರ್ ಸ್ಪಿಯರ್, ಇದು ಇನ್ನರ್ ಸ್ಪಿಯರ್. ಹೆಲ್ಡ್ ಇನ್ ಪೊಸಿಷನ್ ಬೈ ಸೂಟಬಲ್ ಇನ್ಸುಲೇಟಿಂಗ್ ಸಪೋರ್ಟ್. ಓಕೆ, ಆಸ್ ಶೋನ್ ಇನ್ ಫಿಗರ್. ಸೊ ಈ ತರ ಅರೇಂಜ್ಮೆಂಟ್ ಇದೆ. ಔಟರ್ ಸ್ಪಿಯರ್ ನ ಅರ್ಥಿಂಗ್ ಮಾಡಿದ್ದಾರೆ. ನೆಕ್ಸ್ಟ್ ದ ಕೆಪಾಸಿಟೆನ್ಸ್ ಸಿ ಆಫ್ ದಿಸ್ ಸ್ಪೆರಿಕಲ್ ಕೆಪಾಸಿಟರ್ ಅಂತ ಕೇಳ್ತಾರೆ. ಇದ್ರದ್ದು ಸ್ಪೆರಿಕಲ್ ಕೆಪಾಸಿಟೆನ್ಸ್ ಕಂಡುಹಿಡಿಯಬೇಕು. ಸೊ ನಮ್ಮ ಹತ್ರ ಒಂದು ಫಾರ್ಮುಲಾ ಇದೆ, ಏನದು ಸಿ ಇಸ್ ಈಕ್ವಲ್ ಟು ಎಪ್ಸಿಲಾನ್ ನಾಟ್ ಎ ಬೈ ಡಿ ಅಂತ. ಸಿ ಇಸ್ ಈಕ್ವಲ್ ಟು ಎಪ್ಸಿಲಾನ್ ನಾಟ್ ಹಾಗೆ ಇರುತ್ತೆ. ಇಲ್ಲಿ ಯಾವ್ದು ಡೈಎಲೆಕ್ಟ್ರಿಕ್ ಮೀಡಿಯಂ ಇಲ್ಲ, ಇಲ್ಲಿ ಏರ್ ಮೀಡಿಯಂ ಇದ್ದಾಗ ಎಪ್ಸಿಲಾನ್ ನಾಟ್ ಬರುತ್ತೆ, ಡೈಎಲೆಕ್ಟ್ರಿಕ್ ಇದ್ರೆ ಕೆ ಬರುತ್ತೆ. ಸೊ ಎಪ್ಸಿಲಾನ್ ನಾಟ್ ವಾಟ್ ಇಸ್ ದ ಏರಿಯಾ ಆಫ್ ದ ಸ್ಪಿಯರ್. ನೋಡ್ರಿ ಇಲ್ಲಿ ಇನ್ನರ್ ಸ್ಪಿಯರ್ ರೇಡಿಯಸ್ R2, ಔಟರ್ ಸ್ಪಿಯರ್ ನ ರೇಡಿಯಸ್ R1. ಹಾಗಾಗಿ ನಮ್ಗೆ ಏರಿಯಾ ಆಫ್ ಸ್ಪಿಯರ್ ಏನಾಗುತ್ತೆ 4 pi r square ಬರಬೇಕು, ವಿಚ್ ಇಸ್ R1 into R2. ಏರಿಯಾ 4 pi r square ತರ ಡಿವೈಡೆಡ್ ಬೈ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಸ್ಪಿಯರ್ಸ್ ಏನಾಗುತ್ತೆ R1 minus R2 and this is the capacitance of spherical capacitor. ಆಪ್ಷನ್ ಯಾವ್ದಿದೆ ಇದಿದೆ ನೋಡ್ರಿ, 4 pi epsilon naught R1 R2 by R1 minus R2. That's it. ಈ ತರ ಕಂಡುಹಿಡ್ಕೊಳ್ಬಹುದು ನಾವು. ನೆಕ್ಸ್ಟ್ ಕ್ವಶನ್ ನಂಬರ್ 50. A metallic sphere ante of radius r is charged to potential v, then q proportional to ಅಂತ ಕೇಳಿದ್ರು. ಇಲ್ಲೊಂದು ಮೆಟಲ್ ಸ್ಪಿಯರ್ ಇದೆ, ರೇಡಿಯಸ್ r ಇದೆ, ಚಾರ್ಜ್ ಮಾಡ್ತಾರೆ ಅಪ್ ಟು ಪೊಟೆನ್ಷಿಯಲ್ v, ದೆನ್ ಚಾರ್ಜ್ ಪ್ರಪೋರ್ಷನಲ್ ಟು ಅಂತ ಕೇಳ್ತಾರೆ. ಸೊ ಫಾರ್ಮುಲಾ ಏನು, ಪೊಟೆನ್ಷಿಯಲ್ ಡ್ಯೂ ಟು ಸ್ಪೆರಿಕಲ್ ಕಂಡಕ್ಟರ್ ಏನು 1 by 4 pi epsilon naught into q by r. ಇಲ್ಲಿ 4 pi epsilon naught ಕಾನ್ಸ್ಟೆಂಟ್, ಹಾಗಾದ್ರೆ q ಪ್ರಪೋರ್ಷನಲ್ ಏನು r ಆ ಕಡೆ ಹೋಗುತ್ತೆ, v into r. So Q proportional to V as well as R. Option is both V and R. Next, two charged conducting spheres A and B are connected to each other by a wire. ಎರಡು ಸ್ಪಿಯರ್ ಇದೆ, ಎರಡನ್ನು ಏನ್ ಮಾಡಿದ್ದಾರೆ ವೈರ್ ಅಲ್ಲಿ ಕನೆಕ್ಟ್ ಮಾಡಿದ್ದಾರೆ. ಒಂದರ ರೇಡಿಯಸ್ A ಇದೆ, ಇನ್ನೊಂದರ ರೇಡಿಯಸ್ B ಇದೆ. ಎರಡನ್ನು ವೈರ್ ಅಲ್ಲಿ ಕನೆಕ್ಟ್ ಮಾಡಿದರೆ A and B are having different radius. ಯಾವಾಗ ಕನೆಕ್ಟ್ ಮಾಡ್ತಾರೋ, ಚಾರ್ಜ್ ಮಾಡಿ ಕನೆಕ್ಟ್ ಮಾಡ್ತಾರೋ, ಇದ್ರ ಮೇಲೆ ಪೊಟೆನ್ಷಿಯಲ್ V1, ಇದ್ರ ಮೇಲೆ ಪೊಟೆನ್ಷಿಯಲ್ V2. ಯಾವಾಗ್ಲೂ ಅಷ್ಟೇ ಕನೆಕ್ಟ್ ಮಾಡಿದಾಗ V1 ಶುಡ್ ಬಿ ಈಕ್ವಲ್ ಟು V2 ಇರುತ್ತೆ. ಕ್ವಶನ್ ಏನ್ ಕೇಳ್ತಾರೆ, ರೇಷಿಯೋ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ಸ್ ಆಫ್ ಅಟ್ ದ ಸರ್ಫೇಸಸ್ ಆಫ್ ಟೂ ಸ್ಪಿಯರ್ಸ್ ಅಂತ ಕೇಳ್ತಾರೆ. ಎಲೆಕ್ಟ್ರಿಕ್ ಫೀಲ್ಡ್ ಇದ್ರ ಮೇಲೆ ಎಷ್ಟಿರುತ್ತೆ ಆಫ್ಟರ್ ಕನೆಕ್ಟಿಂಗ್ E1, ಇದ್ರ ಮೇಲೆ E2 ಇರುತ್ತೆ. ಪೊಟೆನ್ಷಿಯಲ್ ಸೇಮ್ ಇರುತ್ತೆ ಬಟ್ ನಾಟ್ ದ ಎಲೆಕ್ಟ್ರಿಕ್ ಫೀಲ್ಡ್. ಸೊ ನಮ್ಗೆ ಏನ್ ಗೊತ್ತಾಗುತ್ತೆ, ಎರಡನ್ನು ಕನೆಕ್ಟ್ ಮಾಡಿದಾಗ V1 ಮತ್ತೆ V2 ಸೇಮ್ ಇರುತ್ತೆ ಅಂತ ಗೊತ್ತಾಗುತ್ತೆ. ಆ ಕಾನ್ಸೆಪ್ಟ್ ಯೂಸ್ ಮಾಡಿ ಏನಂತ ಬರೀಬಹುದು, ಅವಾಗಲೇ ಬರ್ಕೊಂಡ್ವಿ, K ಇಂಟು ಇದ್ರ ಮೇಲೆ ಚಾರ್ಜ್ Q1 by Q2 is equal to K ಇಂಟು Q1 by R1. R1 is A, ರೇಡಿಯಸ್ A ಇರುತ್ತೆ, is equal to K ಇಂಟು Q2 by ಇದ್ರ ಮೇಲೆ ಚಾರ್ಜ್ Q2 ಇರ್ಲಿ, ಇದ್ರ ಮೇಲೆ ಚಾರ್ಜ್ Q1 ಇರ್ಲಿ. ಆಫ್ಟರ್ ಕನೆಕ್ಟಿಂಗ್ ದೆಮ್ Q2 by ರೇಡಿಯಸ್ ಏನಿದೆ B ಇದೆ, ಕೆ ಕ್ಯಾನ್ಸಲ್ ಆಗುತ್ತೆ. ನೀವು ಡೈರೆಕ್ಟ್ ಆಗಿ ಬರ್ಕೊಳ್ಬಹುದೇನು, Q1 by Q2 is A by B ಅಂತ, ಅವುಗಳ ರೇಡಿಯಸ್ಗೆ ಪ್ರಪೋರ್ಷನಲ್ ಇರುತ್ತೆ. ಬಟ್ ಕೇಳಿರೋದೇನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ಸ್ ಕೇಳಿದರೆ, ಎಲೆಕ್ಟ್ರಿಕ್ ಫೀಲ್ಡ್ಗೂ ರೇಡಿಯಸ್ಗೂ ಏನ್ ರಿಲೇಷನ್ ಅಂತಂದ್ರೆ ನೋಡ್ರಿ, ಇಲ್ಲಿ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ತಗೊಳ್ಬೇಕು ನಾನು. ಇಲ್ಲೇನಾಗುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಕಂಡುಹಿಡಿಯಬೇಕು. ಹೇಗೆ ಅಂತ ನೋಡ್ರಿ, ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎ ಚಾರ್ಜ್ಡ್ ಕಂಡಕ್ಟರ್ ಅಂತ ಒಂದು ರಿಸಲ್ಟ್ ಇದೆ. ಡ್ಯೂ ಟು ಎ ಚಾರ್ಜ್ಡ್ ಕಂಡಕ್ಟರ್ E is equal to ಸಿಗ್ಮಾ ಬೈ E ನಾಟ್ ಅಂತ. ಸೊ ಇಲ್ಲಿ ನಮ್ಗೆ ಸಿಗ್ಮಾ ಗೊತ್ತಾಯ್ತಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಈಸಿಯಾಗಿ ಗೊತ್ತಾಗುತ್ತೆ. ಇಂಡೈರೆಕ್ಟ್ ಆಗಿ ಸಿಗ್ಮಾ ಫೈಂಡ್ ಔಟ್ ಮಾಡಿ, ನಾವು ಆಲ್ರೆಡಿ ಪ್ರೀವಿಯಸ್ ಪ್ರಾಬ್ಲಮ್ ಇಲ್ಲೆಲ್ಲ ಮಾಡಿದ್ವಿ ನೋಡ್ರಿ, ಸಿಗ್ಮಾ ಫೈಂಡ್ ಔಟ್ ಮಾಡಿದ್ವಿ. ಹಿಯರ್ ವಿ ಫೌಂಡ್ ಸಿಗ್ಮಾ
ಸೊ ಸಿಗ್ಮಾನ ಎಕ್ಸ್ಟೆನ್ಷನ್ ಅಷ್ಟೇ, ಇನ್ನೇನಿಲ್ಲ. ಈಗ ಏನ್ ಮಾಡಿ, ಈ ಪ್ರಾಬ್ಲಮ್ ಅಲ್ಲಿ ಇದ್ರ ಮೇಲೆ ಚಾರ್ಜ್ ಡೆನ್ಸಿಟಿ ಸಿಗ್ಮಾ 1 ಅಂತ ಇಟ್ಕೊಳ್ಳೋಣ, ಇದ್ರ ಮೇಲೆ ಚಾರ್ಜ್ ಡೆನ್ಸಿಟಿ ಸಿಗ್ಮಾ 2. ನಾವು ರೈಟ್ ಡೌನ್ ಸಿಗ್ಮಾ ಇಸ್ ಈಕ್ವಲ್ ಟು ಏನಂತ ಬರಿಬಹುದು, ಚಾರ್ಜ್ ಬೈ ಏರಿಯಾ. ಅಲ್ಲಿಗೆ ಫಸ್ಟ್ ಒನ್ ಏನಾಗುತ್ತೆ, ಸಿಗ್ಮಾ 1 is charge 1 by area 1. Charge 1 is q1. area 1 ಏನಾಗುತ್ತೆ 4 pi. ಸ್ಪಿಯರ್ ಆಗಿರಿಂದ 4 pi r ಸ್ಕ್ವೇರ್. ರೇಡಿಯಸ್ ಎಷ್ಟಿದೆ, a ಇದೆ, 4 pi a ಸ್ಕ್ವೇರ್. ನೆಕ್ಸ್ಟ್ ಸಿಗ್ಮಾ 2 ಏನಂತ ಬರಿಬಹುದು, ಚಾರ್ಜ್ 2 ಬೈ ಏರಿಯಾ 2. ಚಾರ್ಜ್ 2 ಹಾಗೆ ಬರ್ಕೊಳ್ಳಿ, ಏರಿಯಾ 2 4 pi b ಸ್ಕ್ವೇರ್. ಹಾಗಾದ್ರೆ ಇಲ್ಲಿ ಸಿಗ್ಮಾ 1 ಸಿಗ್ಮಾ 2 ಬಂತು. ನಾವು ವಿ ಕ್ಯಾನ್ ಫೈಂಡ್ ಔಟ್ ಎಲೆಕ್ಟ್ರಿಕ್ ಫೀಲ್ಡ್ಸ್. ಎಲೆಕ್ಟ್ರಿಕ್ ಫೀಲ್ಡ್ ಆಗಿರುತ್ತೆ E is equal to ಸಿಗ್ಮಾ ಬೈ E ನಾಟ್, ಅಥವಾ E ಪ್ರಪೋರ್ಷನಲ್ ಟು ಸಿಗ್ಮಾ. E1 by E2 is equal to ಸಿಗ್ಮಾ 1 by ಸಿಗ್ಮಾ 2. Is sigma 1 over here, ನೋಡಿ 4 pi ಕಾನ್ಸ್ಟೆಂಟ್ ತೆಗೆದ್ಬಿಡಿ, ಪ್ರಾಬ್ಲಮ್ ಇಲ್ಲ. ಸಿಗ್ಮಾ 1 ಕ್ಯಾನ್ ಬಿ ಡನ್ ಆಸ್ q1 by a ಸ್ಕ್ವೇರ್. ಸಿಗ್ಮಾ 2 q2 by b ಸ್ಕ್ವೇರ್ ಬೈ 1 by ಸಿಗ್ಮಾ ರಿಂದ ಏನಾಗುತ್ತೆ b ಸ್ಕ್ವೇರ್ by q2 ಆಗುತ್ತೆ. ಸೊ E1 by E2 is equal to b ಸ್ಕ್ವೇರ್ ಬೈ a ಸ್ಕ್ವೇರ್. ಹಾಗೆ ಇರಲಿ, q1 by q2 ಏನಂತ ಬರೀಬಹುದು ಮತ್ತೆ ಇಲ್ಲಿ ಫ್ರಮ್ ದಿಸ್ ರಿಸಲ್ಟ್ a by b ಅಂತ ಬರೀ. ಒಂದು a by b ಕ್ಯಾನ್ಸಲ್ ಆದ್ರೆ ಉಳಿಯೋದು ನಿಮ್ಗೆ b by a, and this is the answer. b by a ಬರಬೇಕು. ಇದೆಯಾ b by a? Let me minimize it. Answer is b by a. Next question number 52. A cylindrical capacitor has two coaxial cylinders of length 20 and radii 1.5 and 1.6 centimeter. So this is the problem on cylindrical capacitor. ನೋಡಿ, ಸಿಲಿಂಡ್ರಿಕಲ್ ಕೆಪಾಸಿಟರ್ ಅಂತ ಬಂದಾಗ ಫಾರ್ಮುಲಾ ಯು ಜಸ್ಟ್ ನೀಡ್ ಟು ರಿಕಾಲ್ ಇಟ್. ಸಿಲಿಂಡ್ರಿಕಲ್ ಕೆಪಾಸಿಟರ್ ಗೆ 2 pi epsilon naught into length divided by log e r2 by r1, where r2 is the outer radius and r1 is the inner radius. r2 1.6 centimeter, r1 is 1.5 centimeter. Length of the cylinder is 20 centimeter. Okay, now the outer cylinder is earthed, the inner cylinder is given a charge of 4 microcoulomb. inner cylinder ಗೆ ಚಾರ್ಜ್ ಎಷ್ಟು ಕೊಡ್ತಾರೆ, 4 microcoulomb ಚಾರ್ಜ್ ಕೊಡ್ತಾರೆ. ಈಕ್ವಲ್ ಮತ್ತೆ ಆಪೋಸಿಟ್ ಚಾರ್ಜಸ್ ಇಂಡ್ಯೂಸ್ ಆಗುತ್ತೆ ಯಾವ್ದ್ರಲ್ಲಿ, ಔಟರ್ ಸಿಲಿಂಡರ್ ನ ಇನ್ನರ್ ಸರ್ಫೇಸ್ ಮೇಲೆ. ಈಗ ಏನ್ ಕೇಳಿದರೆ, ಕೆಪಾಸಿಟೆನ್ಸ್ ಆಫ್ ದ ಸಿಸ್ಟಮ್ ಅಂತ ಕೇಳಿದರೆ. ಕೆಪಾಸಿಟೆನ್ಸ್ ಈಸ್ this one, C is equal to 2 pi epsilon naught. Can we write 4 pi epsilon naught into L by log base E into R2 by R1. ಇಲ್ಲಿ 2 pi ರಿಂದ 4 pi ಬರ್ಕೊಂಡಿದ್ದ ತಪ್ಪಿಗೆ ಒಂದು 2 ಎಕ್ಸ್ಟ್ರಾ ಹಾಕೊಳ್ಳಿ. ಯಾಕೆ ಅಂತ ಅಂದ್ರೆ 4 pi epsilon naught ವ್ಯಾಲ್ಯೂ ನಮಗೆ ಗೊತ್ತು ಎಷ್ಟು, 1 by 4 pi epsilon naught is 9 into 10⁹9. 4 pi epsilon naught is 1 by 9 into 10⁹9 ಆಯ್ತಾ, ಇಂಟು ಇದಾಯ್ತು. ನೆಕ್ಸ್ಟ್ ಲೆಂತ್ 20 ಸೆಂಟಿಮೀಟರ್ ಡಿವೈಡೆಡ್ ಬೈ E2 ಹಾಗೆ ಇರಲಿ. E2 ಲಾಗ್ ನೋಡ್ರಿ, ಬೇಸ್ ಇ ಇದೆ, ಬೇಸ್ ಇನ್ ಏನ್ ಮಾಡ್ಬೇಕು, ಬೇಸ್ 10 ಕನ್ವರ್ಟ್ ಮಾಡ್ಬೇಕಂದ್ರೆ 2.303 ಮಲ್ಟಿಪ್ಲೈ ಮಾಡ್ಬೇಕು. ಅವಾಗ ಏನಾಗುತ್ತೆ, ಬೇಸ್ 10 ಆಗುತ್ತೆ. ಇಂಟು ಲಾಗ್ ಆಫ್ ಇಟ್ ಈಸ್ R2 1.6 ಸೆಂಟಿಮೀಟರ್, R1 is 1.5, ಡಿವೈಡ್ ಮಾಡಿ 1.6 by 1.5. So if you calculate this one, you are going to get the capacitance as 1.7 into 10⁻⁻10 farad barutte. This is the option. Directly use the formula. Next question number 53. A parallel plate capacitor. In a parallel plate capacitor, the capacity increases. Capacitance of parallel plate capacitor formula in the presence of dielectric medium K into epsilon naught A by D. ಇಲ್ಲಿ capacitance directly proportional to dielectric constant, inversely proportional to distance between the plates, and directly proportional to area. ಆಪ್ಷನ್ ಏನ್ ಕೊಡ್ತಾನೆ ನೋಡೋಣ. ಕೆಪಾಸಿಟೆನ್ಸ್ ಇನ್ಕ್ರೀಸ್ ಆಗ್ಬೇಕಂದ್ರೆ ಏರಿಯಾ ಆಫ್ ದ ಪ್ಲೇಟ್ ಡಿಕ್ರೀಸ್ ಮಾಡಿದಾರೆ. ನೋ, ಏರಿಯಾ ಆಫ್ ದ ಪ್ಲೇಟ್ ಸಿ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಎ. ತಪ್ಪಿದು. ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್ ಇನ್ಕ್ರೀಸಸ್ ಅಂತೆ, ತಪ್ಪು ಇದು. ಕೆಪಾಸಿಟೆನ್ಸ್ ಈಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ಡಿ ಇರೋದ್ರಿಂದ ಡಿ ನ ಇನ್ಕ್ರೀಸ್ ಮಾಡಿದ್ರೆ ಕೆಪಾಸಿಟೆನ್ಸ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಅವ್ರಿಗೆ ಬೇಕಾದ್ರೆ ಇನ್ಕ್ರೀಸ್ ದ ಕೆಪಾಸಿಟೆನ್ಸ್. ನೆಕ್ಸ್ಟ್ ಏರಿಯಾ ಆಫ್ ದ ಪ್ಲೇಟ್ ಇನ್ಕ್ರೀಸಸ್. ಎಸ್, ಕರೆಕ್ಟ್ ಇದೆ. ಸಿ ಇಸ್ ಇನ್ವರ್ಸ್ಲಿ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಏರಿಯಾ ಆಫ್ ದ ಪ್ಲೇಟ್ಸ್. ಏರಿಯಾ ಜಾಸ್ತಿ ಮಾಡಿದ್ರೆ ಕೆಪಾಸಿಟೆನ್ಸ್ ಇನ್ಕ್ರೀಸ್ ಆಗುತ್ತೆ. ದಿಸ್ ಇಸ್ ಕರೆಕ್ಟ್. ಡಿ ಆಪ್ಷನ್ ನೋಡ್ಬೇಡ, ಇದು ಕರೆಕ್ಟ್ ಇದೆ. ಡಿ ಆಪ್ಷನ್ ತಪ್ಪಿರುತ್ತೆ. ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಈಸ್ ಡಿಕ್ರೀಸಸ್. ನೋ, ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಏನ್ ಮಾಡ್ಬೇಕು, ಜಾಸ್ತಿ ಮಾಡ್ಬೇಕು.
ಅವಾಗ ಕೆಪಾಸಿಟೆನ್ಸ್ ಜಾಸ್ತಿ ಆಗುತ್ತೆ, ನನಗೆ ಬೇಕಾರದು ಜಾಸ್ತಿ, ಇದು ತಪ್ಪು. ನೆಕ್ಸ್ಟ್ ಕ್ವಶನ್ ನಂಬರ್ 54. ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಹ್ಯಾಸ್ 2 ಸ್ಕ್ವೇರ್ ಪ್ಲೇಟ್ಸ್ ವಿತ್ ಈಕ್ವಲ್ ಅಂಡ್ ಅಪೋಸಿಟ್ ಚಾರ್ಜಸ್. ಎರಡು ಪ್ಲೇಟ್ ತಗೋಣ ನೋಡಿ, ಎರಡು ಪ್ಲೇಟ್ ಇದೆ, ಪ್ಲೇಟ್ 1 ಪ್ಲೇಟ್ 2. ಇವೆರಡನ್ನ ಏನ್ ಮಾಡ್ತಾರೆ ಅಂದ್ರೆ ಈಕ್ವಲ್ ಅಂಡ್ ಆಪೋಸಿಟ್ಲಿ ಚಾರ್ಜ್, ಈಕ್ವಲ್ ಮತ್ತೆ ಆಪೋಸಿಟ್ ಆಗಿ ಚಾರ್ಜ್ ಮಾಡ್ತಾರೆ. ಇದನ್ನ ಪ್ಲಸ್ ಪಾಸಿಟಿವ್ಲಿ ಚಾರ್ಜ್ ಅಂತ ಇಟ್ಕೊಳ್ಳೋಣ. ಎರಡು ಸೈಡು ಈ ಕಡೆನೂ ಪಾಸಿಟಿವ್ ಚಾರ್ಜ್ ಇರುತ್ತೆ, ಈ ಕಡೆನೂ ಪಾಸಿಟಿವ್ ಚಾರ್ಜ್ ಇರುತ್ತೆ. ಇಲ್ಲಿ ನೆಗೆಟಿವ್ ಚಾರ್ಜ್ ಮಾಡುವ ಇದನ್ನ, ಇದು ಔಟ್ ಸೈಡ್, ಇನ್ಸೈಡ್ ಎರಡು ಸೈಡ್ ನೆಗೆಟಿವ್ ಚಾರ್ಜ್ ಕೂತ್ಕೊಳ್ಳುತ್ತೆ. The surface charge densities of the plates are plus sigma and minus sigma respectively. ಇದರ ಚಾರ್ಜ್ ಡೆನ್ಸಿಟಿ ಪ್ಲಸ್ ಸಿಗ್ಮಾ ಇದೆ, ಇದರ ಚಾರ್ಜ್ ಡೆನ್ಸಿಟಿ ಮೈನಸ್ ಸಿಗ್ಮಾ ಇದೆ. ಓಕೆ, ಇನ್ ದ ರೀಜನ್ ಬಿಟ್ವೀನ್ ದ ಪ್ಲೇಟ್ಸ್ ಅಂತ ಅಂದ್ರೆ ಈ ಪ್ಲೇಟ್ಸ್ ಮಧ್ಯ, ಮಧ್ಯ ಅಂದ್ರೆ ಬಿಟ್ವೀನ್ ಮೀನ್ಸ್ ನಾಟ್ ಎಕ್ಸಾಕ್ಟ್ಲಿ ಅಟ್ ದ ಸೆಂಟರ್, somewhere between the plates, ಇಲ್ಲೆಲ್ಲ ತಗೊಳ್ಳೋಣ. ದ ರೀಜನ್ ಬಿಟ್ವೀನ್ ದ ಪ್ಲೇಟ್ಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕೇಳಿದ್ರೆ, ಹಾಗಾದ್ರೆ ಇವೆರಡು ಪ್ಲೇಟ್ಸ್ ಮಧ್ಯೆ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿರುತ್ತೆ, ಅವರು ಎಕ್ಸಾಕ್ಟ್ ಪಾಯಿಂಟ್ ಕೊಟ್ಟಿಲ್ಲ. ಅಂಡರ್ಸ್ಟುಡ್ ಏನಂದ್ರೆ ಎಲ್ಲಿ ಬೇಕಾದ್ರೂ ತಗೊಂಡ್ರು ನಮ್ಗೆ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಬಿ ಸೇಮ್ ಅಂತ. ಯಾಕೆಂದ್ರೆ ಇಲ್ಲಿ ನಾವೇನ್ ಮಾಡ್ಬೇಕು, ಈ ಯಾವ್ದೋ ಒಂದು ಪಾಯಿಂಟ್ ತಗೊಳ್ಳಿ ಬಿಟ್ವೀನ್ ದ ಪ್ಲೇಟ್ಸ್, ಈ ಪಾಯಿಂಟ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ನ ಕಂಡುಹಿಡಿಬೇಕು ಡ್ಯೂ ಟು ದಿಸ್ ಪ್ಲೇಟ್ ಅಂಡ್ this plate separately. So ನಮಗೆ electric field due to a charged plate ಫಾರ್ಮುಲಾ ಗೊತ್ತು. ಡ್ಯೂ ಟು a charged plate, ಒಂದು ಪ್ಲೇಟಿನ ಎಲೆಕ್ಟ್ರಿಕ್ ಫೀಲ್ಡ್ E ಎಷ್ಟಿರುತ್ತೆ ಅಂದ್ರೆ ಸಿಗ್ಮಾ ಬೈ 2E0 ಇರುತ್ತೆ. ನಮಗೆ ಡಿಸ್ಟೆನ್ಸ್ ಅವಶ್ಯಕತೆ ಇಲ್ಲ, ಚಾರ್ಜ್ ಡೆನ್ಸಿಟಿ ಅಷ್ಟೇ ಗೊತ್ತಿದ್ರೆ ಸಾಕು. ಹಾಗಾದ್ರೆ ಈ ಪ್ಲೇಟಿನ ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲಿ ಕಂಡುಹಿಡಿಯಿರಿ. ಈ ಪ್ಲೇಟಿನ ಎಲೆಕ್ಟ್ರಿಕ್ ಫೀಲ್ಡ್ E1 ಅಂತ ಇಟ್ಕೊಳ್ಳೋಣ. ಎಷ್ಟಿರುತ್ತೆ, ಚಾರ್ಜ್ ಡೆನ್ಸಿಟಿ ಪ್ಲಸ್ ಸಿಗ್ಮಾ ಡಿವೈಡೆಡ್ ಬೈ 2 ಎಪ್ಸಿಲಾನ್ ನಾಟ್, ಅದಂತೂ ಕಾನ್ಸ್ಟೆಂಟ್. ಅದ್ರ ಜೊತೆಗೆ ಡೈರೆಕ್ಷನ್ ಬರ್ಕೊಳ್ಬೇಕು. ಡೈರೆಕ್ಷನ್ ಯಾವ ಕಡೆ ಇರುತ್ತೆ, ಈ ಪ್ಲೇಟ್ ಇಂದ ಪಾಸಿಟಿವ್ ಇಂದ ದೂರಕ್ಕೆ ಇರುತ್ತೆ, ಈ ಕಡೆ ಇರುತ್ತೆ. ದಿಸ್ ಇಸ್ ಅವರ್ E1. ನೆಕ್ಸ್ಟ್ ಇದು ಪ್ಲೇಟ್ 1 ನ ಎಲೆಕ್ಟ್ರಿಕ್ ಫೀಲ್ಡ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್. ನೆಕ್ಸ್ಟ್ ಸೆಕೆಂಡ್ ಪ್ಲೇಟ್ ತಗೊಳ್ಳಿ. ಸೆಕೆಂಡ್ ಪ್ಲೇಟಿನ ಎಲೆಕ್ಟ್ರಿಕ್ ಫೀಲ್ಡ್ E2, ಅದ್ರ ಮೇಲೆ ಚಾರ್ಜ್ ಡೆನ್ಸಿಟಿ ಸಿಗ್ಮಾ ಇದೆ ಡಿವೈಡೆಡ್ ಬೈ 2 ಎಪ್ಸಿಲಾನ್ ನಾಟ್. ದಿಸ್ ಇಸ್ ಪ್ಲೇಟ್ 2 ನ ಎಲೆಕ್ಟ್ರಿಕ್ ಫೀಲ್ಡ್. ಡೈರೆಕ್ಷನ್ ಬರ್ಕೊಳ್ಬೇಕು, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನೆಗೆಟಿವ್ ಚಾರ್ಜ್ ಆಗಿರೋದ್ರಿಂದ ಈ ಪಾಯಿಂಟ್ ಇಂದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ನೆಗೆಟಿವ್ ಕಡೆ ಇರುತ್ತೆ. ಹಾಗಾದ್ರೆ ನೆಟ್ ಫೀಲ್ಡ್ ಏನಾಗುತ್ತೆ, ಎರಡು ಸೇಮ್ ಡೈರೆಕ್ಷನ್ ಇಂದ E1 ಪ್ಲಸ್ E2, ಅಲ್ಲಿಗೆ ಸಿಗ್ಮಾ ಬೈ 2 ಏನಾಗುತ್ತೆ, 1 ಸಿಗ್ಮಾ ಬೈ E0 ಆಗುತ್ತೆ. ನಿಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಎರಡು ಪ್ಲೇಟಿನ ಫೀಲ್ಡ್ಸ್ ನ ಆಡ್ ಮಾಡಿ, ಇಟ್ ವಿಲ್ ಬಿಕಮ್ ಸಿಗ್ಮಾ ಬೈ E0. Answer is sigma by naught. Next, question number 55. A parallel air capacitor is charged to a potential V volt. ಇಲ್ಲೊಂದು ಕೆಪಾಸಿಟರ್ ಇದೆ, ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ಅದನ್ನ ಏನ್ ಮಾಡ್ತಾರೆ, ಚಾರ್ಜ್ ಮಾಡ್ತಾರೆ ಅಪ್ ಟು ಪೊಟೆನ್ಷಿಯಲ್ V. ಹಾಗಾದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್ ಲೆಟ್ ಇಟ್ ಬಿ V ಅಂತ ಇಟ್ಕೊಳ್ಳೋಣ. ಆಫ್ಟರ್ ಚಾರ್ಜಿಂಗ್ ಏನ್ ಮಾಡ್ತಾರೆ, ದೇ ಆರ್ ಗೋಯಿಂಗ್ ಟು ಡಿಸ್ಕನೆಕ್ಟ್ ದ ಬ್ಯಾಟ್ರಿನ ತೆಗೆದು ಬಿಡ್ತಾರೆ ಚಾರ್ಜ್ ಮಾಡಿ. ನಾವು ದಿಸ್ ಇಸ್ ಅ ಚಾರ್ಜ್ಡ್ ಕೆಪಾಸಿಟರ್. ವಾಟ್ ಇಸ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್, V ನೇ ಇರುತ್ತೆ. ನೆಕ್ಸ್ಟ್ ಈಗ ಏನ್ ಮಾಡ್ತಾರೆ, ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್ ಆಫ್ ಕೆಪಾಸಿಟರ್ ಈಸ್ ಇನ್ಕ್ರೀಸ್ಡ್ ಅಂತ. ಇವೆರಡರ ಮಧ್ಯೆ ಡಿಸ್ಟೆನ್ಸ್ ನ ಜಾಸ್ತಿ ಮಾಡ್ತಾರೆ. ಇವಾಗ ಡಿಸ್ಟೆನ್ಸ್ ನ ಜಾಸ್ತಿ ಮಾಡಿದಾಗ ಯೂಸಿಂಗ್ ಇನ್ಸುಲೇಟಿಂಗ್ ಹ್ಯಾಂಡಲ್ ದ ರಿಸಲ್ಟ್ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್. ಹಾಗಾದ್ರೆ ಇಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ಮುಂಚೆ ಅಷ್ಟೇ ಇರುತ್ತೋ ಅಥವಾ ಚೇಂಜ್ ಆಗುತ್ತೋ ನೋಡ್ಬೇಕು. ಲೆಟ್ ಇಟ್ ಬಿ V2 ಅಂತ ಇಟ್ಕೊಳ್ಳೋಣ, ಇದನ್ನ V1 ಅಂತ ಇಟ್ಕೊಳ್ಳೋಣ ಸ್ಟಾರ್ಟಿಂಗ್ ಅಲ್ಲಿ. ಈಗೇನ್ ಮಾಡಿ, ಇಲ್ಲಿ ಏನ್ ಚೇಂಜಸ್ ಆಗಿದೆ, ಏನು ಕಾನ್ಸ್ಟೆಂಟ್ ಇದೆ ನೋಡ್ಕೊಳುವ. ಸೊ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ನ ಫಾರ್ಮುಲಾ C is equal to Q by V. C ಅಷ್ಟೇ ಇರುತ್ತೆ, ಅಲ್ಲಿ ಏನಾಗುತ್ತೆ Q ಪ್ರಪೋರ್ಷನಲ್ ಟು V, ಅಥವಾ ಹಿಂಗ್ ಬರಿಬಹುದು ನೋಡ್ರಿ, C is equal to Q by V ಬರಿಬಹುದು. ಅದೇ ತರ C can also be written as epsilon naught A by D is equal to ಏನು, Q by V. ಇಲ್ಲಿ ಕಾನ್ಸ್ಟೆಂಟ್ ಯಾವುದು ರಿಮೂವ್ ಮಾಡ್ಕೊಳ್ಳಿ. ಕ್ವಶನ್ ಅಲ್ಲಿ epsilon naught ಕಾನ್ಸ್ಟೆಂಟ್, ಏರಿಯಾ ಆಫ್ ದ ಪ್ಲೇಟ್ ಕಾನ್ಸ್ಟೆಂಟ್, ಚಾರ್ಜ್ ಆನ್ ದ ಪ್ಲೇಟ್ಸ್ ಕಾನ್ಸ್ಟೆಂಟ್. ನೀನ್ ಚೇಂಜ್ ಮಾಡಿರೋದು ಡಿಸ್ಟೆನ್ಸ್, ಅವಾಗ ಪೊಟೆನ್ಷಿಯಲ್ ಏನಾಗುತ್ತೆ, ಅಕಾರ್ಡಿಂಗ್ ಟು ದಿಸ್ ಫಾರ್ಮುಲಾ V ಪ್ರಪೋರ್ಷನಲ್ ಟು D ಬರುತ್ತೆ. ಸೊ ಡಿಸ್ಟೆನ್ಸ್ ಇನ್ಕ್ರೀಸ್ ಮಾಡಿದ್ರೆ ಪೊಟೆನ್ಷಿಯಲ್ ಕೂಡ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಆನ್ಸರ್ ಈಸ್ ಇನ್ಕ್ರೀಸಸ್. ಲೆಟ್ ಅಸ್ ಸ್ಟಾಪ್ ಹಿಯರ್. ಮುಂದಿನ ವಿಡಿಯೋದಲ್ಲಿ ನೆಕ್ಸ್ಟ್ ಕ್ವಶನ್ಸ್ ನ ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.